ಹಾಯ್ ಫ್ರೆಂಡ್ಸ್, ಸುಜಾತಾ ಬೆದ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೇಪರ್ ಅವಲಕ್ಕಿ ಯಾರಿಗಿಷ್ಟ ಆಗಲ್ಲ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಇದನ್ನು ನಾವು ಈವ್ನಿಂಗ್ ಟೈಮ್ನಲ್ಲಿ ಸ್ನ್ಯಾಕ್ಸ್ ಥರ ತಿನ್ಬೋದು. ತುಂಬ ಸೂಪರ್ ಟೇಸ್ಟ್ ಆಗಿರುತ್ತೆ. ದೂರ ಪ್ರಯಾಣ ಮಾಡುವಾಗ, ಪಿಕ್ನಿಕ್ಗೆ ಹೋಗುವಾಗ ಮತ್ತು ಟೂರ್ಗೆ ಹೋಗುವಾಗ ಇದನ್ನು ನಾವು ನಮ್ಮ ಜೊತೆಲಿ ತೊಗೊಂಡು ಹೋಗಬೇಕು. ಈವ್ನಿಂಗ್ ಟೈಮ್ನಲ್ಲಿ ಸ್ನ್ಯಾಕ್ಸ್ ಥರ ತಿಂದರೆ ತುಂಬ ಸೂಪರ್ ಟೇಸ್ಟ್ ಆಗಿರುತ್ತೆ. ಚಿಕ್ಕ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಅವರಿಗೆ ಸ್ನ್ಯಾಕ್ಸ್ ಥರ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ. ಇದನ್ನು 10-15 ದಿವಸ ನಾವು ಸ್ಟೋರ್ ಮಾಡಿ ಇಟ್ಟರೂ ಕೂಡ ಇದು ಸ್ಮೆಲ್ ಬರಲ್ಲ, ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ. ಆರಾಮಾಗಿ ಇದನ್ನು 10-15 ದಿವಸ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು. ಇದನ್ನು ನಾವು ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಇಡಬಾರ್ದು. ಇದನ್ನು ನಾವು ಸ್ಟೀಲ್ ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ಯಾವ ಥರ ಸ್ಮೆಲ್ಲು ಕೂಡ ಬರಲ್ಲ, ತುಂಬ ಟೇಸ್ಟಾಗಿ ಇರುತ್ತೆ. ಸ್ಟಾರ್ಟಿಂಗ್ನಲ್ಲಿ ಯಾವ ಟೇಸ್ಟ್ ಇರುತ್ತೋ ಕೊನೆವರೆಗೂ ನಾವು ತಿಂದ ಮೇಲೆ ಒಂದು 10-15 ದಿವಸ ಆದಮೇಲೆ ಕೂಡ ಅದೇ ಟೇಸ್ಟ್ ಕೊಡುತ್ತೆ. ಬನ್ನಿ ಇವಾಗ ಈ ಪೇಪರ್ ಅವಲಕ್ಕಿನ ಯಾವ ಥರ ಮಾಡೋದಂತ ನೋಡೋಣ. ಮೊದಲಿಗೆ ನಾನು 1/4 kg ಆಗುವಷ್ಟು ಪೇಪರ್ ಅವಲಕ್ಕಿನ ತೊಗೊಂಡು ಇದನ್ನು ನಾನು ಈ ಥರ ಜರಡಿ ಹಿಡ್ಕೊತಾ ಇದ್ದೀನಿ. ಈ ಥರ ಜರಡಿ ಹಿಡಿಯೋದ್ರಿಂದ ಇದರಲ್ಲಿರುವ ಹೊಟ್ಟನ್ನು ಕೆಳಗಡೆ ಉದುರುತ್ತೆ. ನೋಡಿ ಎಷ್ಟು ಹೊಟ್ಟಿದೆ ಒಳಗಡೆ. ನೋಡಿ, ನಾವು ಈ ಥರ ಜರಡಿ ಹಿಡಿಯೋದ್ರಿಂದ ಎಲ್ಲ ಹೊಟ್ಟು ಕೆಳಗಡೆ ಉದುರುತ್ತೆ. ನಮಗೆ ತಿನ್ನುವಾಗ ಈ ಥರ ಹೊಟ್ಟೊಟ್ಟಾಗಿ ಪುಡಿ ಪುಡಿಯಾಗಿ ಬರಲ್ಲ. ಪೇಪರ್ ಅವಲಕ್ಕಿ ಮಾಡುವಾಗ ಕಂಪಲ್ಸರಿ ನಾವು ಜರಡಿಯನ್ನು ಹಿಡ್ಕೊಳ್ಬೇಕು. ಇಲ್ಲಾಂದರೆ ನಮ್ಗೆ ಅಷ್ಟೊಂದು ಒಳ್ಳೆ ಟೇಸ್ಟ್ ಕೊಡಲ್ಲ, ಪುಡಿ ಪುಡಿಯಾಗಿ ತಿನ್ನುವಾಗ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಜರಡಿಯನ್ನು ಹಿಡ್ಕೊಳ್ಬೇಕು. ನೋಡಿ, ಇವಾಗ ಜರಡಿಯನ್ನು ಹಿಡ್ಕೊಂಡಿದ್ದೀನಿ. ಇದು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಅರ್ಧ ಕಪ್ಪು ಹುರ್ಗಡ್ಲೆ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಶೇಂಗದ ಬೀಜ, 4-5 ಒಣದ್ರಾಕ್ಷಿ, 5-6 ಗೋಡಂಬಿ, ಒಂದು ಅರ್ಧ ಕಪ್ಪು ಕೊತ್ತಂಬರಿ, 3 ಎಳೆ ಕರಿಬೇವು, 3 ಒಣಮೆಣಸಿನ್ಕಾಯಿ, ಒಂದು 5 ಹಸಿಮೆಣಸಿನ್ಕಾಯಿ, 10-15 ಒಣ ಕೊಬ್ಬರಿ ಪೀಸಸ್ಸು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟೋವ್ ಮೇಲೆ ಕಡಾಯಿ ಇಟ್ಟು ಕಡಾಯಿನಲ್ಲಿ ನಾನು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ಕಡಿಮೆ ಉರಿನಲ್ಲಿ ಇಟ್ಟು ನಾವು ಅವಲಕ್ಕಿನ ಹುರ್ಕೊಳ್ಬೇಕು, ಇಲ್ಲಾಂದರೆ ಹೊತ್ತುತ್ತೆ. ಸ್ವಲ್ಪ ಸ್ವಲ್ಪ ಅವಲಕ್ಕಿನ ಹಾಕ್ಕೊಂಡು ಹುರ್ಕೊಳ್ಳಿ, ಇಲ್ಲಾಂದರೆ ಅಷ್ಟೊಂದು ಕ್ರಿಸ್ಪಿಯಾಗಿ ಆಗಲ್ಲ. ಸೊ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ಳಿ, ತುಂಬ ಬೇಗನೂ ಆಗುತ್ತೆ. ಇವಾಗ ಅವಲಕ್ಕಿ ಬಿಸಿ ಆಗಿದೆ, ಅಂದರೆ ಈ ಥರ ಕ್ರಿಸ್ಪಿ ಆಗಿದೆ. ಇವಾಗ ನಾನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಕಡಾಯಿನ ನಾನು ಸ್ಟೋವ್ ಮೇಲೆ ಇಟ್ಟು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ನಾನು ಶೇಂಗಾ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದು ನಾವು ಕಡಿಮೆ ಫ್ಲೇಮ್ನಲ್ಲಿ ಇಟ್ಟು ಹುರ್ಕೊಳ್ಬೇಕು, ಇಲ್ಲಾಂದರೆ ಶೇಂಗಾ ಒಳಗಡೆ ಹಸಿ ಹಾಗೇ ಇರುತ್ತೆ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಶೇಂಗಾ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಎತ್ತಿಟ್ಕೊಂಡು ಅವಲಕ್ಕಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅರ್ಧ ಕಪ್ ಆಗುವಷ್ಟು ಹುರ್ಗಡ್ಲೆಯನ್ನು ಹಾಕೋತಾ ಇದ್ದೀನಿ. ಈ ಹುರ್ಗಡ್ಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಕೂಡ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ಹುರ್ಗಡ್ಲೆ ಚೆನ್ನಾಗಿ ಹುರಿದಿವೆ. ನೋಡಿ, ಇವಾಗ ಒಂದು ಜಾರ್ನಲ್ಲಿ ಎತ್ತಿಟ್ಕೊಂಡು ನಾನು ಮತ್ತೆ ಅವಲಕ್ಕಿನಲ್ಲಿ ಹಾಕೋತಾ ಇದ್ದೀನಿ. ಇವಾಗ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿ ಕೂಡ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ನಾನು ಇದನ್ನು ಅವಲಕ್ಕಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಣದ್ರಾಕ್ಷಿ ಹುರ್ಕೊಳ್ತಾ ಇದ್ದೀನಿ. ಇವಾಗ ದ್ರಾಕ್ಷಿ ಕೂಡ ಚೆನ್ನಾಗಿ ಹುರಿದಿವೆ. ಇವಾಗ ನಾನು ಅವಲಕ್ಕಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಒಣ ಕೊಬ್ಬರಿ ಹುರ್ಕೋತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಂಡು ಇದನ್ನು ಕೂಡ ನಾನು ಅವಲಕ್ಕಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಎಲ್ಲ ಐಟಮ್ಸ್ಗಳು ಈ ಥರ ನಾವು ಸಪ್ರೇಟಾಗಿ ಹುರ್ಕೊಂಡಿದ್ರೆ ಚೆನ್ನಾಗಿ ಒಳಗಡೆ ಹಸಿ ಇರೋದಿಲ್ಲ, ಚೆನ್ನಾಗಿ ಬೇಯುತ್ತೆ, ಚೆನ್ನಾಗಿ ಹುರಿಯುತ್ತೆ. ಇವಾಗ ನಾನು ಅದೇ ಎಣ್ಣೆಗೆ ಮತ್ತು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಥರ ಕ್ರಿಸ್ಪಿಯಾಗಿ ಹುರ್ಕೊಳ್ಬೇಕು. ನೋಡಿ, ಇವಾಗ ನಾನು ಈ ಥರ ಕ್ರಿಸ್ಪಿ ಆಗೋ ತನಕ ನಾನು ಹುರ್ಕೊಳ್ತಾ ಇದ್ದೀನಿ. ಇವಾಗ ಕಲರ್ ಚೇಂಜ್ ಆಗಿದೆ. ಈ ಥರ ಕಲರ್ ಚೇಂಜ್ ಆಗಿದ್ದರೆ ಬಾಯಲ್ಲಿ ಬರುವಾಗ ತುಂಬ ಟೇಸ್ಟ್ ಕೊಡುತ್ತೆ.
ಅದೇ ಎಣ್ಣೆಗೆ ನಾನಿವಾಗ 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 6ರಿಂದ 7 ಮೆಣಸಿನಕಾಯಿ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಫ್ಲೇವರ್ಗೋಸ್ಕರ 2 ಬಾಡಿಗೆ ಮೆಣಸಿನಕಾಯಿನ 1ರಲ್ಲಿ 2 ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 1/2 ಟೇಬಲ್ ಸ್ಪೂನ್ ಅರಿಶಿಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಇದಕ್ಕೆ ನಾನು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಕೂಡ ಕಡಿಮೆ ಊರಿನಲ್ಲಿ ಇಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಯಾವ ಥರ ಕಲರ್ ಬಂದಿದೆ ಅಂತ. ಎಷ್ಟು ಸೂಪರಾಗಿ ಬಂದಿದೆ ಕಲರು. ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಸೂಪರಾಗಿ ಕಲರ್ ಬಂದಿದೆ. ಕಲರ್ ಕೂಡ ಹಾಗೆ ಇದೆ. ಹಾಗೆ ತಿಂದರೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಇದನ್ನು ನೀವು ಆರಾಮಾಗಿ 10ರಿಂದ 15 ದಿವಸ ಸ್ಟೋರ್ ಮಾಡಿ ಇಟ್ಕೊಂಡು ತಿಂದರೆ ಕೂಡ ಇದು ಕಹಿ ಆಗಲ್ಲ. ಅಷ್ಟು ಸೂಪರಾಗಿ ಟೇಸ್ಟಾಗಿ ಇರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.